ಪತ್ರಕರ್ತೆಯೊಬ್ಬರು ಹೇಳಿದ್ದನ್ನು ನಾನು ಕೇಳಿಸ್ಕೊಂಡಿದ್ದೀನಿ. ಕಾಶ್ಮೀರಿ ಪಂಡಿತರು ಕಾಶ್ಮೀರದ ಆಯಕಟ್ಟಿನ ಜಾಗಗಳಲ್ಲಿ ಕೂತ್ಕೊಂಡಿದ್ರು, ಅಧಿಕಾರ ಅವ್ರ ಕೈಯಲ್ಲಿತ್ತು. ಆ ಕಾರಣಕ್ಕಾಗಿ ಮುಸ್ಲಿಮರಲ್ಲಿ ಒಂದು ಅನ್ರೆಸ್ಟ್ ಇತ್ತು ಅನ್ನುವ ಕಾರಣಕ್ಕಾಗಿ ಪಂಡಿತರನ್ನು ಓಡಿಸಲಾಯಿತು ಅಂತ. ಕಾಶ್ಮೀರಿ ಪಂಡಿತರು ಆಯಕಟ್ಟಿನ ಜಾಗ ಅಂದರೆ ಹೆಚ್ಚು ಕಡಿಮೆ ಎಲ್ಲ ಶಿಕ್ಷಕರು, ಆಮೇಲೆ ಎಜುಕೇಶನ್ ಡಿಪಾರ್ಟ್ಮೆಂಟು ಮತ್ತೆ ಕೃಷಿಕರು ಹೆಚ್ಚಾಗಿ ಅವರೆಲ್ಲ ಹಳ್ಳಿಗಳಲ್ಲಿ ಸ್ಕ್ಯಾಟರ್ ಆಗಿದ್ರು. ಆಯಕಟ್ಟಲ್ಲ, ಶ್ರೀನಗರದಲ್ಲಿ ಇದ್ದವರು ಕಡಿಮೆ ಪರ್ಸೆಂಟೇಜ್, ಉಳಿದ ಭಾಗದಲ್ಲಿ ಕಾಶ್ಮೀರದಲ್ಲಿ ಇದ್ದವರೇ ಜಾಸ್ತಿ, ಎಲ್ಲ ಹಳ್ಳಿ ಅವರು ಜಮೀನು ನೋಡ್ಕೊಂಡಿದ್ದವರು. ಅದರಿಂದ ಅವರು ಹಾಗೆ ಒಂದು ಕಡೆ ಆಯಕಟ್ಟು ಅಥವಾ ಗುಂಪಿನಲ್ಲಿ ಇದ್ದಿದ್ರೆ, ಮುಖ್ಯವಾದ ಹುದ್ದೆಗಳಲ್ಲೇ ಇದ್ದಿದ್ರೆ ಅವರನ್ನು ಹೊಡೆಯೋದಷ್ಟು ಸುಲಭ ಆಗ್ತಿರ್ಲಿಲ್ಲ. ಅವರು ಚದುರಿ ಹೋಗಿದ್ರಿಂದಾನೆ, ಸಂಘಟಿತರಾಗಿ ಇಲ್ಲದೆ ಇದ್ದಿದ್ರಿಂದಾನೆ, ಅಥವಾ ಬಹಳ ಪ್ರಭಾವಿ ಪೊಸಿಷನ್ಸ್, ಹೆಚ್ಚು ಅಂದ್ರೆ ದೂರದರ್ಶನದ ಡೈರೆಕ್ಟರು, ಪೊಲೀಸ್ ಫೋರ್ಸ್ ಅಲ್ಲೆಲ್ಲ ಕಾಶ್ಮೀರಿ ಪಂಡಿತರು ಇರ್ಲೇ ಇಲ್ಲ, ಇದ್ದವರೆಲ್ಲ ಇವರೇನೆ. ಈ ಸಣ್ಣ ಪುಟ್ಟ ಕೆಲಸಗಳು. ಆಮೇಲೆ ಡಾಕ್ಟರ್ಸ್ ಆಗಿದ್ರು, ತುಂಬಾ ಖ್ಯಾತನಾಮರ ಡೆಲಿವರಿಗಳನ್ನೆಲ್ಲ ಮಾಡಿಸಿದ್ರಂತೆ ಆಕೆ. ಅಂದ್ರೆ ಶಿ ವಾಸ್ ಒನ್ ಆಫ್ ದ ಟಾಪ್ ಮೋಸ್ಟ್ ಡಾಕ್ಟರ್ಸ್ ಆಫ್ ಶ್ರೀನಗರ್. ಆಯಕಟ್ಟಿನ ಜಾಗ ಅಂತಂದ್ರೆ ಅವ್ರ ಮನೆಗೆ ರಾತ್ರಿ ದಿವಸ ಮುತ್ತಿಗೆ ಹಾಕಿದಾಗ ಎಲ್ಲರನ್ನು ಹೊರಗಡೆ ಏನು ಜೋರಾಗಿ ಕೂಕ್ಕೋತಾ ಇದ್ದಾರೆ, ಇದು ಅಲ್ಲಾಹು ಅಕ್ಬರು ಎಲ್ಲಾನು ಕೂಕ್ಕೋತಾ ಇದ್ದಾರೆ, ಹೋಗ್ಬೇಕು ಅಂತ ಅವ್ರ ಗಾಬರಿನಲ್ಲಿ ತುಂಬಾ ಜನಕ್ಕೆ ಫೋನ್ ಮಾಡಿದ್ದಾರೆ. ಅಂದ್ರೆ ದೊಡ್ಡ ದೊಡ್ಡ ಪೊಸಿಷನ್ ಅಲ್ಲಿ ಇರೋರು ಎಲ್ಲರಿಗೂ ಫೋನ್ ಮಾಡಿದ್ದಾರೆ, ರಾಜಕಾರಣಿಗಳಿಂದ ಹಿಡಿದು ಬ್ಯೂರೋಕ್ರಾಟ್ಸ್ ವರ್ಗೆ. ಒಬ್ಬರು ಫೋನ್ ಎತ್ತಿಲ್ಲ. ಆಕೆ ಬೆಳಗಾಗೋ ತನಕ ಜೀವ ಕೈಯಲ್ಲಿಟ್ಕೊಂಡು, ಬೆಳಗ್ಗೆ ಸ್ವಲ್ಪ ಜನ ಚದುರಿದ್ರು ಅಂದ ತಕ್ಷಣ ಗಾಡಿ ಹತ್ಕೊಂಡು ಉಟ್ಟು ಬಟ್ಟೆಲಿ ಜಮ್ಮುಗೆ ಹೋದವ್ರು ವಾಪಸ್ ಹೋಗ್ಲಿಲ್ಲ. ನನ್ನೊಂದು ವಾದ ಇದೆ. ತಮ್ಮ ನೆಲದಲ್ಲಿ ತಮ್ಮ ಮೇಲೆ ಅನ್ಯಾಯ ಆದ ಕಾರಣಕ್ಕಾಗಿ ಆಯುಧಗಳನ್ನು ಎತ್ಕೊಂಡು ಹೋರಾಡುವ ಅಧಿಕಾರ ಯಾರಿಗಾರು ಇದ್ರೆ ಮೊಟ್ಟ ಮೊದಲನೇ ಅಧಿಕಾರ ಇರೋದು ಕಾಶ್ಮೀರಿ ಪಂಡಿತರಿಗೆ ಇರೋದು ಅಧಿಕಾರ. ಅಷ್ಟು ಘೋರ ಅನ್ಯಾಯ ಆಗಿದೆ. ಯಾಕೆ ಒಂದು ರೆಸಿಸ್ಟೆನ್ಸ್ ಬರಲಿಲ್ಲ? ಅದು ಒಂಥರ ನಿರ್ವೀರ್ಯ ಭಾವನೆ ಆಗ್ಬಿಟ್ಟಿತ್ತು ಅದು ಅಂತ ಅನ್ಸುತ್ತೆ. ಮೊದಲಿಂದಲೂ ಅದು ಒಂಥರ ವಿದ್ಯೆಯ ಕೇಂದ್ರ. ನಮ್ಮ ಸಂಸ್ಕೃತ ಸಾಹಿತ್ಯ ಕಶ್ಯಪ ಋಷಿದ ಆರಂಭದಿಂದ ನೋಡಿದ್ರೆ ನಾವು ಬರೀ ವಿದ್ಯೆಗೆ ಸೀಮಿತ, ನಾವು ಬರೀ ಪಾಠ ಹೇಳ್ಕೊಡೋದಕ್ಕೆ ಸೀಮಿತರು ಅನ್ನೋದು ಭಾವನೆ ಇತ್ತು. ಮತ್ತೆ ಕ್ಷಾತ್ರ ಇರಲೇ ಇಲ್ಲ. ಅತಿಯಾಗಿ ಅವ್ರ ಮೇಲೆ ನಂಬಿಕೆ. ಈಗ ನಾವು ಇಲ್ಲಿ ಹೇಗಿದೀವೋ ಹಾಗೆ ಯಾರ ಮೇಲೋ ಹೊಣೆ ಹೊರಿಸೋದು, ಬೇರೆ ಕಡೆಗೆ ಆಗ್ಬೋದು, ನಮಗಿದಾಗಲ್ಲ ಅನ್ನೋ ಭ್ರಮೆ. ಒಂದು ಪಕ್ಷ ಆದರೆ ಅನ್ನೋ ಸನ್ನದ್ಧತೆ ಇರಲಿಲ್ಲ. ಆ ಕ್ಷಾತ್ರದ ಎಲಿಮೆಂಟೇ ಹೊರಟೋಗಿತ್ತು. ಎಷ್ಟರ ಮಟ್ಟಿಗೆ ಅಂದ್ರೆ ಶಂಕರಾಚಾರ್ಯ ಬೆಟ್ಟ ಇದೆಯಲ್ಲ, ಈ JKLF ನವ್ರು ಟ್ರೈನ್ ಮಾಡ್ಕೊಂಡು ಬರೋರು, ಕಾಶ್ಮೀರಿ ಪಂಡಿತರೆಲ್ಲ ವಾಕಿಂಗ್ ಹೋಗೋರಂತೆ. ಮೊದಲೆಲ್ಲ ಮೆಟ್ಲುಗಳು ಸುಮಾರು 250 ಮೆಟ್ಲೇನೋ ಇದೆ, ಶಾಂತವಾಗಿರೋದು. ಈ ಟ್ರೈನಿಂಗ್ ಮಾಡ್ಕೊಂಡ್ ಬಂದ ಮೇಲೆ ಅಲ್ಲಿ ಹತ್ತಿ ಇಳಿದು ಪ್ರಾಕ್ಟೀಸ್ ಮಾಡ್ಕೋತಾರೆ ನೋಡಿ, ಕಾಫ್ಗೆ ಥೈಸ್ಗೆ. ತುಂಬಾ ಹುಡುಗರು ಬೆಳಗ್ಗೆ 5-5:30 ಭರಭರ ಹತ್ತೋದು ಇಳಿಯೋದು ಅಂತೆ. ಅದನ್ನ ನೋಡ್ದಾಗ್ಲಾರು ಇವ್ರು ಎಚ್ಚೆತ್ಕೊಳ್ಬೇಡ್ವಾ?